ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವ ಚ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವ ರಾಶಿಯವರಿಗೆ ಒಳಿತು ಮತ್ತು ಕೆಡುಕು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಭಾಳಷ್ಟು ಜನ ಯೂಟ್ಯೂಬಲ್ಲಿ ವಿನಯ್ ಯೋಗಿ ಗುರೂಜಿ ಅನ್ನುವಂಥದ್ದು ಒತ್ತಿ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ. ಭಾಳಷ್ಟು ಜನಗಳಿಗೆ ಬರ್ತಾ ಇಲ್ಲ ಅಂತ ಹೇಳಿದರೆ ಮತ್ತು ಗಂಟೆ ಬಟನನ್ನು ಒತ್ತಿ, ಆಲ್ ಅನ್ನುವಂಥ ಬಟನ್ ಒತ್ತಿ. ಫೇಸ್ಬುಕ್ಕಲ್ಲೂ ವಿನಯ್ ಯೋಗಿ ಗುರೂಜಿ ಅಂತ ಹಾಕಿದ್ರೆ ಬರುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ವಿನಯ್ ಯೋಗಿ ಗುರೂಜಿ ಅಂತ ನೀವು ಹಾಕ್ತು ಅಂತಂದರೆ ನಾನು ಎಲ್ಲ ಪರ್ಸನಲ್ ವೀಡಿಯೋಸು ಕೂಡ ನಿಮಗೆ ಬಂದು ಸೇರುತ್ತೆ, ಎಲ್ಲ ನೋಡ್ಕೋಬೋದು ಗೊತ್ತಲ್ಲ. ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನೀವು ಒಂದು ಸಮಸ್ಯೆಯನ್ನು ಮಾಡ್ತೀರಾ. ಏನು ಅಂತಂದರೆ, ನಿಮ್ಮ ಒಂದು ಏನು ನಿಮ್ಗೆ ಹೆಲ್ಪ್ ಮಾಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ಅವರನ್ನು ಕೇರ್ಲೆಸ್ ಮಾಡ್ತಾಯಿದ್ದೀರಾ. ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬೇಡಿ, ಅವರಿಂದನೇ ಕೂಡ ನಿಮಗೆ ಅನುಕೂಲ ಆಗ್ತಾ ಬರುತ್ತೆ. ಸರ್ಕಾರಿ ಕೆಲಸದಲ್ಲಿ ನೀವು ಟ್ರಾನ್ಸ್ಫರು ಅಥವಾ ಇನ್ಯಾವುದೇ ಒಂದು ವಿಚಾರಗಳಲ್ಲಿ ಇತ್ತು ಅಂತಂದ್ರೂ ಕೂಡ ನಿಮಗೆ ಮುನ್ನಡೆ ಕಾದ್ಕೊಳ್ಳುತ್ತೆ. ಅಂದರೆ ನೀವೇನು ಮಾಡೋದು ಇಮಿಡಿಯೇಟಾಗಿ ಪ್ರೋಸೆಸ್ ಆಗ್ತಾ ಬರುತ್ತೆ. ಟ್ರಾನ್ಸ್ಫರ್ ವಿಚಾರ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳ ಫೈಲ್ ಪುಟ್ಟಪ್ ಆಗುವಂಥದ್ದು, ಬೇಗ ಆಗುವಂಥದ್ದು ಎಲ್ಲ ಆಗುತ್ತೆ. ಬಟ್ ಅಂತಂದರೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಅಲದಾಟ ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಇದು ಒಂದು ಸಮಸ್ಯೆ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ, ಹಳದಿ ಬಟ್ಟೆನ ಯಾವುದೇ ಕಾರಣಕ್ಕೂ ಈ ವಾರ ಹಾಕೋದಕ್ಕೆ ಹೋಗಬೇಡಿ. ಬೀಜ ಮಂತ್ರವನ್ನು ಜಪ ಮಾಡಿ ಸಮ್ ಅಂತ ಅಂದ್ಕೊಂಡು ನೀವು ಹೊರಗಡೆ ಹೋಗಿ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. 9 ಶುಭ ಸಂಖ್ಯೆ. ದಕ್ಷಿಣ ದಿಕ್ಕು ತುಂಬ ಒಳ್ಳೆಯ ದಿಕ್ಕು. 4 kg ದಕ್ಷಿಣ ದಿಕ್ಕಿಟ್ಟು ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ವೃಷಭರಾಶಿಯವರಿಗೆ ಹೇಗಿದೆ ಅಂತಂದರೆ, ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ನಿಮ್ಮನ್ನು ಹೊಗಳಿ ಕೆಲಸ ಸಾಧಿಸ್ಕೊಳ್ಳೋಕ್ಕೆ ಬರ್ತಾರೆ. ಆದರೆ ಅವರಿಂದ ಹೆಚ್ಚಡೆ ಹೊಗಳಿಸ್ಕೊಳ್ಳಿ, ಎಲ್ಲ ಖುಷಿ ಪಡಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ಹೊಗಳಿಕೆಗೆ ಮರಳಾಗಿ ದುಡ್ಡನ್ನು ಕೊಡೋದಕ್ಕೆ ಹೋಗಬೇಡಿ ಅಂತಲೇ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಆದರೆ ನಾನು ಮಾಡಿದ್ದೇ ಸರಿ ಅಂತ ಯಾವುದೇ ಕಾರಣಕ್ಕೂ ಕೂಡ ನೀವು ಅನ್ನೋದಕ್ಕೆ ಹೋಗಬೇಡಿ. ಮತ್ತು ಹೊಸ ಬಟ್ಟೆ ಅಥವಾ ವಸ್ತುವನ್ನು ಖರೀದಿ ಮಾಡುವಂಥ ಒಂದು ಯೋಗ ಬರುತ್ತೆ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತ ನೀವೇನು ಮಾಡಿ ಅಂದರೆ, ಬಿಳಿ ಬಟ್ಟೆಯನ್ನು ಧರಿಸಿ, ತುಂಬ ಚೆನ್ನಾಗಾಗುತ್ತೆ. ಉದ್ದನ್ನು ಒಂದು 1/4 kg ಉದ್ದನ್ನು ದೇವಸ್ಥಾನಕ್ಕೆ ದಾನ ಕೊಡಿ. ಮತ್ತು ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿ ಅಭಿಷೇಕವನ್ನು ನೋಡಿ, ಒಳ್ಳೆಯದಾಗುತ್ತೆ. ಮತ್ತು 3 ಶುಭ ಸಂಖ್ಯೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತಂದರೆ, ನಿಮ್ಮ ಏನಂತಂದರೆ ಸಂಚಾರದಲ್ಲಿ ತೊಂದರೆ ಆಗ್ತಾ ಬರುತ್ತೆ. ಏನು ನೀವು ಓಡಾಡ್ತೀರಾ ಅದು ವೇಸ್ಟ್ ಆಗುತ್ತೆ. ಮತ್ತು ವರಮಾನ ಹೆಚ್ಚಾಗ್ತಾ ಬರುತ್ತೆ ಅಂತ, ಇನ್ಕಮ್ ಬರುತ್ತೆ. ಒಳ್ಳೆ ಹೊರಗಡೆ ಹೋಯ್ತು ಅಂತಂದ್ರೂ ಕೂಡ ಕೆಲಸ ಆಗಲ್ಲ, ಕೂತ್ಕೊಂಡರೆ ದುಡ್ಡು ಸಂಪಾದನೆ ಮಾಡೋಂಥ ಯೋಗ ಇದೆ ಗೊತ್ತಲ್ಲ. ಬಟ್ ನಿಮ್ಗೇನಂತಂದರೆ ಡಬಲ್ ಪ್ರಮೋಷನ್ ಥರ ಒಂದು ಯೋಗ ಬರುತ್ತೆ. ಇದಕ್ಕೆ ಡಬಲ್ ದುಡ್ಡು ಬರುತ್ತೆ, ಡಬಲ್ಲಾಗಿ ಚೆನ್ನಾಗಿದೆ, ಡಬಲ್ಲಾಗಿ ಆಪರ್ಚುನಿಟಿ ಸಿಗುತ್ತೆ ಈ ಥರದ್ದು ಅಲ್ಲ. ಆದರೆ ನಿಮ್ಮ ಒಂದು ಬಾಳ ಸಂಗಾತಿಯ ಒಂದು ಮಾತನ್ನು ಅಥವಾ ನಿಮಗೆ ಆಪ್ತವಾದಂಥವ್ರು ತುಂಬ ಬೇಕಾದವರ ಮಾತನ್ನು ನೀವು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಅವರೇನು ಹೇಳಿದ್ರು ನಿಮ್ಮ ಕರೆಕ್ಟಾಗಿ ಅವರು ಸಜೆಷನ್ಸ್ನ ಕೊಡ್ತಾರೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು. ಮಿಥುನ ರಾಶಿಯವರಿಗೆ ಅವರೆಕಾಳನ್ನು ದಾನ ಕೊಡಿ, ಕುಂಕುಮಾರ್ಚನೆಯನ್ನು ಮಾಡಿ, ನೀಲಿ ಬಟ್ಟೆಯನ್ನು ನೀವು ಧರಿಸೋದಕ್ಕೆ ಹೋಗಬೇಡಿ. 5 ಶುಭ ಸಂಖ್ಯೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಂತಂದರೆ, ಈ ವೃತ್ತಿರಂಗದಲ್ಲಿ ನಿಮ್ಮ ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ತ್ರೀಯರಿಂದ, ನೀವು ಹೆಣ್ಣೆ ಆಗಲಿ ಗಂಡಾಗಿ, ಸ್ತ್ರೀಯಿಂದ ಒಂದು ಹೆಣ್ಣಿನಿಂದನೇ ನಿಮ್ಗೆ ತೊಂದರೆ ಆಗ್ತಾ ಬರುತ್ತೆ. ಅಪವಾದ ಆಗುತ್ತೆ, ಭಯ ಆಗುತ್ತೆ, ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅಂತಲ್ಲ. ಮತ್ತು ಗಂಡ ಹೆಂಡತಿಯರ ಒಂದು ನಡುವೆ ಜಗಳ ಉಂಟಾಗುವಂಥ ಒಂದು ಸಂಭವ ಜಾಸ್ತಿ ಇರುತ್ತೆ ಅಂತಲ್ಲ. ನೀವು ಅನಾವಶ್ಯಕವಾಗಿ ನೀವು ಬಯಸ್ಕೊಳ್ಳುವಂತಹ ಇನ್ನೊಂದು ತೊಂದರೆಗಳು ಆಗ್ತಾ ಬರುತ್ತೆ. ಯಾರೋ ತಪ್ಪು ಮಾಡಿರ್ತಾರೆ, ನೀವು ಹೊಣೆ ಆಗ್ತಾ ಬಿಡ್ತೀರ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ, ನೀವು ವಯಸ್ಸಾದವರಿಗೆ ಔಷಧಿಯನ್ನು ದಾನ ಮಾಡಿ, ಹಿತ್ತಾಳೆ ದೀಪವನ್ನು ಹಚ್ಚಿ ಮನೆಯಲ್ಲಿ. ಅದೆಲ್ಲ ನಿಮ್ಮ ಬೆಳ್ಳಿ ದೀಪ ಇತ್ತು ಅಂತಂದು ಸಪ್ರೇಟಾಗಿ 2 ದೀಪವನ್ನು ತೆಗೆದುಕೊಂಡು ಹಚ್ಚಿ. ಮತ್ತು 3 ಶುಭ ಸಂಖ್ಯೆ. ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಕಲರ್ ಬಟ್ಟೆನ ಧರಿಸ್ಕೊಂಡು ಹೋಗಿ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತಂದರೆ, ತಾಳ್ಮೆ ಮತ್ತು ಶಾಂತಿಯಾಗಿರಿ. ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೊಂಡ್ರೆ ನಿಮಗೆ ಡೇಂಜರ್ ಅಂತ ತಿಳ್ಕೊಳ್ಳಿ. ಅದೆಲ್ಲ ಪ್ರಯಾಣದಿಂದ ನೀವು ನಷ್ಟ. ನೀವೇನೋ ಒಂದು ದೂರ ಪ್ರಯಾಣ ಮಾಡ್ತೀವಿ, ಅದನ್ನ ಏನು ಪ್ರಯೋಜನ ಆಗಲ್ಲ, ಯೂಸ್ಲೆಸ್ಸು. ಅದಕ್ಕೆ ದೂರ ಪ್ರಯಾಣ ಮಾಡೋಕ್ಕೆ ಹೋಗ್ಬಿಡಿ. ಮನೆ ಹತ್ರನೇ ಸುತ್ತಾಡ್ಕೊಳ್ಳಿ. ಯಾರ್ದು ಊರಿಗೆ ಹೋಗಿ ಏನೋ ಕೆಲಸ ಸಾಧಿಸ್ಕೊಬತ್ತೆ ಅಂತ ಏನೂ ಆಗಲ್ಲ. ಮತ್ತು ಸಣ್ಣ ಪುಟ್ಟ ಚಿಂತೆಗಳನ್ನು ಹಿಂಗೆ ಹೋಗುತ್ತೆ. ಬಟ್ ಚಿಂತೆ ಒಂದು ಮನೆ ಮಾಡುತ್ತೆ. ಮತ್ತು ಮನೆ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತಂದರೆ ಮನೆಯಲ್ಲಿ ಎಲ್ಲ ಹದಗೆಟ್ಟೋಗ್ಬಿಡುತ್ತೆ. ಅದಂಗೆ ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡಬೇಕು ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂದರೆ ಕುರುಡರಿಗೆ ದಾನ ಕೊಡಿ. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ.
ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಮತ್ತು ಹಸಿರು ಬಟ್ಟೆಯನ್ನು ಧರಿಸಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದೇನಂತಂದರೆ 9 ಶುಭ ಸಂಖ್ಯೆ. ಮತ್ತು ಬೆಳ್ಳಿಯ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಈಗ ಹಚ್ಚಿ ಸಂಕಲ್ಪ ಮಾಡ್ಕೊಂಡು ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ. ವಾರಕ್ಕೆ ಒಂದಿನ ಹಚ್ಚಿ ಸಾಕು, ಇಡೀ ವಾರ ನಿಮಗೆ ಸಮಸ್ಯೆಗಳು ಕಾಣೋದಿಲ್ಲ. ಇನ್ನು ಕನ್ಯಾ ರಾಶಿಯವರಿಗೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಬೇಸರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಈ ವಾರ ಏನೇ ಪ್ರಯತ್ನ ಪಟ್ಟರೂ ಕೂಡ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ. ಮತ್ತು ಸಾಲ ಫಸ್ಟ್ ತೀರಿಸ್ಬಿಡಿ. ಯಾರೋ ಒಬ್ಬ ಹಿಂಸೆ ಕೊಡ್ತಾ ಇರ್ತಾನೆ ಸಣ್ಣ ಪುಟ್ಟ ಅಮೌಂಟ್ಗೆ, ಫಸ್ಟ್ ಅವ್ನು ನಾಳೆ ಕೊಡೋಣ ನಾಳಿದ್ದು ಕೊಡೋಣ ಅಂದರೆ ಅವನಿಂದ ಇನ್ನಷ್ಟು ಸಮಸ್ಯೆಗಳಾಗ್ತಾ ಬರುತ್ತೆ. ನಿಮ್ಮವರ ಮೇಲೆ ಸ್ವಲ್ಪ ನಿಗಾ ಇಡಿ, ಗೊತ್ತಲ್ಲ. ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಕಡಲೆಕಾಯಿಯನ್ನು ನೀವು ದಾನ ಕೊಡಿ, ಪುಸ್ತಕವನ್ನು ನೀವು ದಾನ ಕೊಡೋದ್ರಿಂದ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಬ್ರೌನ್ ಕಲರು ಬಟ್ಟೆಯನ್ನು ಧರಿಸಿ ಒಳ್ಳೆಯದಾಗುತ್ತೆ. ಮತ್ತು ಕಾಗೆಗೆ ಊಟ ಹಾಕಿ ಫಸ್ಟ್ ಕ್ಲಾಸ್ ಆಗುತ್ತೆ. ಇನ್ನು ತುಲಾರಾಶಿಯವರಿಗೆ ಹೇಗಿದೆ ಅಂತ ನಾನು ನೋಡೋದಾಯಿತು ಅಂತಂದರೆ, ನಿಮ್ಮ ಪರ್ಸನಲ್ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ತಿರ್ಸೋಕೆ ಹೋಗಬೇಡಿ. ಅವರು ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ನಿಮ್ಮ ಸಂತೋಷಕ್ಕೆ ಧಕ್ಕೆ ಬರುತ್ತೆ ಅಂತಲ್ಲ. ನಿಮಗೆ ಹತ್ತಾರು ರೀತಿಯಾದಂಥ ಒಂದು ಸ್ಟ್ರೆಸ್ಸು, ಒತ್ತಡ, ಜವಾಬ್ದಾರಿಗಳು ಬರುತ್ತೆ. ಜವಾಬ್ದಾರಿಯಿಂದ ಒಳ್ಳೆಯದಕ್ಕೆ ಬಲ್ಲ, ನಿಮ್ಗೆ ಅನಾವಶ್ಯಕ ಜವಾಬ್ದಾರಿ ಗೊತ್ತಲ್ಲ. ಆದರೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗೋದು ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವೇನು ಮಾಡಿ, ಆಂಜನೇಯನ ನೆನೆಸ್ಕೊಡಿ, ಮತ್ತು ಆಂಜನೇಯ ದರ್ಶನ ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಗ್ರಾಮ ಬೀಜ ಮಂತ್ರವನ್ನು ಜಪ ಮಾಡಿ 6 ಶುಭ ಸಂಖ್ಯೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹೇಗಿದೆ ಅಂತಂದರೆ, ಯಾರ ಒತ್ತಡಕ್ಕೂ ಕೂಡ ನೀವು ಮಣಿದು ಕೆಲಸ ಮಾಡೋಕ್ಕೆ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾನೆ ಕೆಲಸ ಮಾಡಿ, ನಿಮ್ಗೆ ಆಗುತ್ತಾ ಮಾಡಿಲ್ಲ ಅಂತ ಯಾವುದೇ ಕಾರಣಕ್ಕೂ ನಿಮ್ಮನ್ನು ದುರುಪಯೋಗ ಪಡಿಸ್ಕೋತಾರೆ, ಗೊತ್ತಾಯ್ತಲ್ಲ. ನಿಮ್ಮನ್ನು ಕೆಲಸಕ್ಕೆ ಹಚ್ಚಿ ಇದನ್ನು ದುರುಪಯೋಗ ಪಡಿಸ್ಕೋತಾರೆ. ಮತ್ತು ಕೆಲಸಕ್ಕೆ ಸರಿಯಾದಂಥ ಸ್ಯಾಲ್ರಿ ಸಿಗೋಲ್ಲ, ಸರಿಯಾದಂಥ ದುಡಿಮೆ ಸಿಗೋಲ್ಲ. ಮತ್ತು ಸಹೋದ್ಯೋಗಿಗಳ ಕಾಟ, ನಿಮ್ಮ ಜೊತೆಯಲ್ಲಿ ಇರೋಂಥವರೇ ಕೆಲಸದಲ್ಲಿ ನಿಮ್ಗೆ ಹಿಂಸೆ ಕೊಡ್ತಾರೆ. ಮತ್ತು ಅವಮಾನ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಆಡ್ಕೋತಾರೆ. ಅದಕ್ಕೆ ಎದೆಗುಂದಕ್ಕೆ ಹೋಗ್ಬೇಡಿ. ಮತ್ತು ಯಾವುದೋ ಒಂದು ಅವಕಾಶ ಬರುತ್ತೆ, ಅದು ಕೂಡ ಕೈ ತಪ್ಪೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವಕಾಶ ಬಂದು ಯೋಚನೆ ಮಾಡೋದು ಹಿಂದೆ ಮುಂದೆ ಅವಕಾಶನ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಈ ವಾರ ಬಿಳಿ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಧರಿಸೋಕೆ ಹೋಗ್ಬೇಡಿ. 8 ಶುಭ ಸಂಖ್ಯೆ. ಮತ್ತು ಕಾಲಭೈರವನನ್ನು ಪೂಜೆ ಮಾಡಿ, ಗೊತ್ತಾಯ್ತಲ್ಲ. ಒಂದು ಸೂರ್ಯಕಾಂತಿ ಎಣ್ಣೆಯನ್ನು ನೀವು ದಾನ ಕೊಡಿ, ಬಡವ್ರಿಗೂ ಬಗ್ಗರಿಗೂ. ರಿಫೈಂಡಲ್ಲಿ ಏನಿರುತ್ತೆ ಅದನ್ನು ದಾನ ಕೊಡಿ, ಒಳ್ಳೆಯದಾಗುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡ್ತೀವಿ ಅಂದರೆ, ಸಮಸ್ಯೆ ಇದೆ, ಆದರೆ ತುಂಬ ಸಮಸ್ಯೆ ಇದೆ. ಬಟ್ ಏನಂತಾರೆ, ನೀವು ಮನಸ್ಸು ಮಾಡೋದನ್ನು ಗೆದ್ಬಿಡ್ಬೋದು. ಬಟ್ ನೀವೇನು ಮಾಡಿ, ನೀವೇ ಡಿಪ್ರೆಸ್ ಆಗಿಬಿಡ್ತೀರ. ಮಾನಸಿಕವಂತ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಅಕ್ಕಪಕ್ಕದವರೇ ನಿಮ್ಗೆ ತೊಂದರೆ ಕೊಡ್ತಾರೆ, ಎಚ್ಚರಿಕೆಯಿಂದ ಇರಿ. ಮತ್ತು ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗಿಬಿಡುತ್ತೆ. ಮತ್ತು ನಿಮ್ಮ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ, ಸಕ್ಸಸ್ ಆಗುತ್ತೆ. ಸಣ್ಣ ಪುಟ್ಟ ಕೆಲಸಗಳು ಬೆಳವಣಿಗೆ ಕುಂಠಿತ ಆಗ್ತಾ ಬರುತ್ತೆ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವೇನು ಮಾಡಿ, ಭಿಕ್ಷುಕರಿಗೆ ದಾನ ಕೊಡಿ. ಮತ್ತು ನೀವು ಓಂ ಶಂ ಶನಿಶ್ಚರಾಯ ನಮಃ ಅಂತ ಜಪ ಮಾಡಿ 21 ಸರಿ, 48 ಸರಿ, 108 ಸರಿ ಸರಿನಾದರೂ ಕೂಡ ನಿಮಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಿಬಿಡಿ, ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತಂದರೆ, ಮಾತಿನಲ್ಲಿ ಇಡ್ತಾ ಇರಲಿ. ನೀವೇನೇನೋ ಮಾತಾಡ್ಬಿಡ್ತೀರಾ, ಅದೇ ದೊಡ್ಡ ಸಮಸ್ಯೆ ಆಗುತ್ತೆ. ಕೋರ್ಟ್ ವ್ಯವಹಾರಗಳಲ್ಲಿ ಯಶಸ್ಸಿಗೆ ಸಿಗ್ತಾ ಹೋಗುತ್ತೆ. ಮತ್ತು ಶತ್ರು ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅಂದನೇ ತುಂಬ ನೆಮ್ಮದಿನೇ ಹಾಳಾಗ್ಬಿಡ್ತದೆ ಅಲ್ಲ. ನೀವು ಬಾಯಿ ತಪ್ಪಿದ ಆಡಿದ ಮಾತೇ ನಿಮಗೆ ತೊಂದರೆ ಆಗ್ತವೆ. ಹುಷಾರಾಗಿರಬೇಕು. ನೀವು ಯಾವುದೇ ಕಾರಣ ಮೌನವಾಗಿದ್ದುಬಿಟ್ರೆ ಒಳ್ಳೆಯದು. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಓಂ ಬೀಜ ಮಂತ್ರವನ್ನು ಜಪ ಮಾಡಿ, ಮತ್ತು ಬೆಲ್ಲವನ್ನು ನೀವು ದಾನ ಕೊಡಿ, ಒಳ್ಳೆಯದಾಗ್ತಾ ಬರುತ್ತೆ. 9 ಶುಭ ಸಂಖ್ಯೆ ಅಲ್ಲ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡ್ತಾ ಇತ್ತಂದರೆ, ನಿಮ್ಮ ಒಂದು ಅಸಭ್ಯ ವರ್ತನೆ ಇತರರಿಗೆ ತೊಂದರೆಯನ್ನು ಮಾಡುತ್ತೆ, ಅಸಹನೆ ಕೊಡುತ್ತೆ. ನೀವೇನು ಕೊಡ್ತಾ ನಿಮ್ಮದೇ ನಡಿಬೇಕು, ನಾನೇ ಮಾಡಬೇಕು ಅಂತರ ಅನ್ನೋ ಒಂದು ಮಾತು ಬರುತ್ತೆ. ಮತ್ತು ನೀವು ಏನೋ ಒಂದು ರೇಗ್ಸಕ್ಕೆ ಹೋಗ್ತೀರಾ, ಅಥವಾ ತಮಾಷೆ ಮಾಡೋಕ್ಕೆ ಹೋಗ್ತೀರಾ, ಅಥವಾ ಇನ್ನೇನೋ ಮಾಡೋಕ್ಕೆ ಹೋಗ್ತೀರಾ, ಅದರಿಂದ ಬೇರೆಯವ್ರಿಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗಿ ಶತ್ರುನೇ ಆಗಿಬಿಡ್ತಾನೆ ಅಲ್ಲ. ಮತ್ತು ಈ ನಿಮ್ಮ ಒಂದು ಗಂಡ ಹೆಂಡತಿ ಅಥವಾ ನಿಮ್ಮ ಒಂದು ಸಂಸಾರಕ್ಕೆ ಹುಳಿ ಹಿಂಡುವಂಥವ್ರು ತುಂಬ ಜನ ಇದ್ದಾರೆ, ಹುಷಾರಾಗಿರಿ ಗೊತ್ತಲ್ಲ. ಅವ್ರು ಮೂರನೇ ಮಾತನ್ನು ಯಾವುದೇ ಕಾರಣಕ್ಕೂ ಕೇಳಿ ನಿಮ್ಮವ್ರಿಗೆ ಹೇಳ್ಕೊಟ್ಬಿಡಿ. ಅವ್ರೇನಾರು ಹೇಳ್ತು ಅಂತ ಅವ್ರೇನಾರು ಹೇಳ್ತು ಅಂತಂದರೆ ನೀವು ಕೇಳಬೇಡ, ನೀವು ಅಪ್ಪಿ ಅವರೆಲ್ಲ ಹೇಳೋ ಸುಳ್ಳು, ಅದು ಸರಿ ಇಲ್ಲ ಅಂತ ಫಸ್ಟೇ ಹೇಳ್ಬಿಡಿ, ಒಳ್ಳೆಯದಾಗುತ್ತೆ. ಮತ್ತು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಮತ್ತು ಸೋಮಾರಿತನ ಸಿಕ್ಕಾಪಟ್ಟೆ ಹೊರ ಇರುತ್ತೆ. ಮತ್ತು ವೈರಿಗಳು ಆಟೋಮೆಟಿಕ್ಕಾಗಿ ಉಟ್ಕೋತಾರೆ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದರೆ 5 ಬೀಜ ಮಂತ್ರವನ್ನು ಜಪ ಮಾಡಿ. 4 ಶುಭ ಸಂಖ್ಯೆ. ಅಲಸಂದೆ ಕಾಳನ್ನು ದಾನ ಕೊಡಿ, ಒಳ್ಳೆಯದಾಗುತ್ತೆ. ಮತ್ತು ಅನಾಥರಿಗೆ
ಹೇಳಿ ಅನಾಥರಿಗೆ ನೀವೇನು ಸಹಾಯ ಮಾಡಿ ಬುಕ್ಕು ಪುಸ್ತಕ ಅಥವಾ ಇನ್ನೇನಾರು ಊಟ ವಸ್ತ್ರ ದಾನ ಕೊಡ್ತು ಅಂದರೆ ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಯಾವ ಸಮಸ್ಯೆಗಳಾಗುತ್ತೆ ಅಂತ ನೋಡುತ್ತಂದರೆ ಕೆಲಸ ಕಾರ್ಯಗಳಲ್ಲಿ ಏನಾಗುತ್ತೆ ಅಂತಂದರೆ ಅಧಿಕ ಶ್ರಮ ಕಡಿಮೆ ಲಾಭ ಗೊತ್ತಲ್ಲ. ಮತ್ತು ಅಂದುಕೊಂಡಿದ್ದು ನೀವು ಯಾವುದೋ ಭಾಳಷ್ಟು ದಿನದಿಂದ ಅಂದ್ಕೊಂಡಿರೋಂಥ ಒಂದು ಆಸೆ ಈ ವಾರ ನೆರವೇರುತ್ತೆ. ಮತ್ತು ಬೇರೆಯವರ ಮಾತನ್ನು ಯಾವುದೇ ಕಾರಣಕ್ಕೂ ಕೇಳಕ್ಕೆ ಹೋಗಬೇಡಿ. ಯಾವುದೇ ನಿರ್ಧಾರವನ್ನು ಮನೆಯವರು ಒಬ್ಬರೇ ತಗೊಳಕ್ಕೆ ಹೋಗಿ ಮನೆಯವರೆಲ್ಲ ಸೇರಿಸಿ ತೊಗೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು. 8 ಶುಭ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡೋಗಿ ಒಳ್ಳೆಯದಾಗುತ್ತೆ. ಮತ್ತು ಹೆಸರು ಬೇಳೆಯನ್ನು ದಾನ ಕೊಡಿ, ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಇದು ಈ ವಾರದ ಒಂದು ವಾರ ಭವಿಷ್ಯ. ಇನ್ನಷ್ಟು ವಿಚಾರಗಳು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್ ಇದು ಮನೇಲಿತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆನ ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯನ್ನು ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ ಗೊತ್ತಲ್ಲ. 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.